ಬೈ ಎಲೆಕ್ಷನ್ಗೂ ಮೊದಲೇ ನಿಖಿಲ್ ಅಪ್ಲಿಕೇಶನ್. ನಾನು ಈಗ 24/7 ರಾಜಕಾರಣಿ ಅಂದಿದ್ದೇಕೆ ನಿಖಿಲ್ ಕನಸಿಗೆ ತಣ್ಣೀರು ಸುರಿಯುತ್ತಾ ರಾಜ್ಯ ಬಿಜೆಪಿ ದೋಸ್ತಿ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ದೋಸ್ತಿ ಈಗ ಮಾಜಿ ಸಿಎಂ ಎಚ್.ಡಿ.ಕೆ ಪುತ್ರ ನಿಖಿಲ್ಗೆ ಸಂಕಷ್ಟವನ್ನ ತಂದೊಡ್ಡಿದ್ಯಾ. ರಾಜ್ಯದಲ್ಲಿ ಈಗ ತೆರವಾಗಿರೋ 3 ಶಾಸಕ ಸ್ಥಾನಗಳ ಪೈಕಿ ಒಂದು ಕ್ಷೇತ್ರವನ್ನ ನಿಖಿಲ್ಗೆ ಬಿಟ್ಟುಕೊಡೋಕೆ ಬಿಜೆಪಿ ಸುತಾರಾಂ ಒಪ್ಪೋದೇ ಇಲ್ವಾ? ಇಷ್ಟು ದಿನ ಸಿನಿಮಾ ಮತ್ತು ರಾಜಕಾರಣ ಹೀಗೆ 2 ದೋಣಿಗಳಲ್ಲಿ ಕಾಲಿಟ್ಟು ಸಾಗುತ್ತಿದ್ದ ನಿಖಿಲ್ ಕುಮಾರಸ್ವಾಮಿ ಈಗ ದಿಢೀರಂತ ನಾನು ಫುಲ್ ಟೈಮ್ ಪೊಲಿಟಿಷಿಯನ್ ಅಂತ ಹೇಳ್ಕೊಳ್ತಿರೋದಕ್ಕೆ ಏನಿದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಮೆಗಾ ಪ್ಲಾನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೆಡಿಎಸ್ ಪಕ್ಷದಲ್ಲಿ ಇಷ್ಟು ದಿನ ದೇವೇಗೌಡರು ಪ್ಲಾನ್ ಮಾಡ್ತಾ ಇದ್ರು, ದೇವೇಗೌಡರ ಕುಟುಂಬ ಅದನ್ನ ಶಿರಸಾವಹಿಸಿ ಪಾಲನೆ ಮಾಡ್ತಿತ್ತು. ಆದ್ರೀಗ ಹಾಗಲ್ಲ, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪ್ಲಾನ್ ಮಾಡ್ತಿದ್ದಾರೆ, ಅದನ್ನ ಉಳಿದೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಪಾಲಿಸ್ತಾ ಇದ್ದಾರೆ. ಅದರಲ್ಲೂ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜಕೀಯಕ್ಕೆ ಕರೆತರೋಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಾಡ್ತಿರೋ ರಣತಂತ್ರ ಒಂದೆರಡಲ್ಲ. ಯಾಕಂದ್ರೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ 19 ಸ್ಥಾನಗಳಿಗೆ ಕುಸಿದಿದ್ದೆ ತಡ ದಳಪತಿಗಳ ಬುಡ ಗಡಗಡ ಅಲುಗಾಡಿಕೆ ಶುರುವಾಗಿತ್ತು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇರೋವರೆಗೂ ನಾವು ಕಾಂಗ್ರೆಸ್ ಅನ್ನು ನಂಬಿಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ, ನಾವು ರಾಜಕೀಯವಾಗಿ ಬೆಳಿಬೇಕು ಅಂದ್ರೆ ಬಿಜೆಪಿ ಒಂದೇ ಗಟ್ಟಿ ಅಂತ ಭಾವಿಸಿದ್ರು. ಅದರಂತೆ ಕೋಮುವಾದಿ ಬಿಜೆಪಿ ಜೊತೆ ಕೈ ಜೋಡಿಸುವುದಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಒಪ್ಪಿಸಿದ್ರು. ಲೋಕಸಭಾ ಚುನಾವಣೆಗೆ 6 ತಿಂಗಳು ಬಾಕಿ ಇರುವಾಗಲೇ ಎನ್ಡಿಎಗೆ ಜೆಡಿಎಸ್ ಸಪೋರ್ಟ್ ಮಾಡುವಂತೆ ನೋಡಿಕೊಂಡ್ರು. ಆವಾಗಲೇ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ರು. ಮೋದಿ ಮತ್ತು ಅಮಿತ್ ಶಾ ಜೊತೆ ಮಾತುಕತೆಗೆ ಹೋಗ್ಬೇಕಾದ್ರೇನೆ ತಮ್ಮ ಪುತ್ರ ನಿಖಿಲ್ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ರು. ಆ ನಂತರ ದಿಲ್ಲಿಯಲ್ಲಿ ಬಿಜೆಪಿ ಜೊತೆ ದೋಸ್ತಿ ಕುದುರಿದ್ದೆ ತಡ ನಿಖಿಲ್ ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪನವರ ಮನೆಗೆ ಹೋಗಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡು ಬಂದಿದ್ರು. ಜೊತೆಗೆ ನಾನು ಈ ಸಲದ ಲೋಕಸಭಾ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳ್ತಾನೆ ಮುಂಬರೋ ಬೈ ಎಲೆಕ್ಷನ್ ಗೆ ಸಿದ್ಧತೆ ಮಾಡಿಕೊಂಡಿದ್ರು. ಅಂದ್ರೆ ಮಂಡ್ಯದಿಂದ ಅಪ್ಪ ಎಚ್.ಡಿ. ಕುಮಾರಸ್ವಾಮಿ ಗೆಲ್ಲೋದು ಪಕ್ಕ, ಅವರಿಂದ ತೆರವಾಗೋ ಚನ್ನಪಟ್ಟಣದ ಬೈ ಎಲೆಕ್ಷನ್ ಗೆ ನಿಲ್ಲಲೇಬೇಕು ಅಂತ ಕನಸು ಕಟ್ಟಿದ್ರು. ಇದೆಲ್ಲದರ ಮಧ್ಯೆ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ, ಮಹಿಳೆ ಕಿಡ್ನಾಪ್ ಪ್ರಕರಣಗಳಲ್ಲಿ ಪ್ರಜ್ವಲ್ ಮತ್ತು ರೇವಣ್ಣ ಫ್ಯಾಮಿಲಿ ಸಿಲುಕಿಕೊಂಡಿರೋದು ಎಚ್.ಡಿ.ಕೆ ಕುಟುಂಬಕ್ಕೆ ರೊಟ್ಟಿ ತಾನಾಗಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗಿದೆ. ಅಂದ್ರೆ ಜೆಡಿಎಸ್ ಪಕ್ಷದಲ್ಲಿ ಎಚ್.ಡಿ.ಕೆ ನಂತರ ಉತ್ತರಾಧಿಕಾರಿಯಾಗಿ ನಿಖಿಲ್ ಬೆಳೆಯೋದಕ್ಕೆ ಅವಕಾಶದ ಬಾಗಿಲು ತೆರೆದುಕೊಂಡಿದೆ. ಇದೇ ಕಾರಣಕ್ಕೆ ನೋಡಿ ಟೈಮ್ ನೋಡಿಕೊಂಡು ನಿಖಿಲ್ ಕುಮಾರಸ್ವಾಮಿ ಇವತ್ತು ನಾನು ಫುಲ್ ಟೈಮ್ ಪೊಲಿಟಿಷಿಯನ್, ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿದ್ದೀನಿ ಅಂತ ಹೇಳಿಕೆ ಕೊಟ್ಟಿರೋದು. ನಿಜ ಹೇಳ್ಬೇಕು ಅಂದ್ರೆ ಕೇಂದ್ರದಲ್ಲಿ ಎಚ್.ಡಿ.ಕೆಗೆ ಸಚಿವ ಸ್ಥಾನ ಸಿಗುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ. ಆದ್ರೆ ಮುಂಬರೋ ವಿಧಾನಸಭಾ ಬೈ ಎಲೆಕ್ಷನ್ ನಲ್ಲೂ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಮುಂದುವರಿಯುತ್ತೆ. ಈ ದೋಸ್ತಿ ಮುಂದುವರೆದಿದ್ದೇ ಆದ್ರೆ ಚನ್ನಪಟ್ಟಣ ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಟು ಕೊಡುತ್ತಾ ಅನ್ನೋ ಅನುಮಾನ ದುತ್ತಂತ ಎದ್ದು ಕೂತಿದೆ. ಯಾಕಂದ್ರೆ ಕಳೆದ ಸಲ ಮಂಡ್ಯ ದೋಸ್ತಿ ಟಿಕೆಟ್ ಕುಮಾರಸ್ವಾಮಿ ಅವರಿಗೆ ಬಿಟ್ಟು ಕೊಟ್ಟಿದ್ದೆ ಚನ್ನಪಟ್ಟಣವನ್ನ ಬಿಜೆಪಿಗೆ ಬಿಟ್ಟು ಕೊಡಬೇಕು ಅನ್ನೋ ನಿರ್ಧಾರದ ಮೇಲೆ. ಚನ್ನಪಟ್ಟಣದ ಬೈ ಎಲೆಕ್ಷನ್ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿರೋ ಎಚ್.ಡಿ.ಕೆ ಬದ್ಧ ರಾಜಕೀಯ ವೈರಿ ಸಿಪಿ ಯೋಗೇಶ್ವರ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಪ್ರಚಾರ ನಡೆಸಿದ್ರು. ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರವನ್ನ ಈ ಸಲ ಬಿಜೆಪಿ ಜೆಡಿಎಸ್ಗೆ ಬಿಟ್ಟು ಕೊಡೋ ಸೀನೆ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ನಿಮ್ಗೆ ಗೊತ್ತಿರಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕಾಗಿ ಚನ್ನಪಟ್ಟಣದ ಶಾಸಕರಾಗಿದ್ದ ಎಚ್.ಡಿ.ಕೆ ಶಿಗ್ಗಾವಿ ಶಾಸಕ ಬಸವರಾಜ ಬೊಮ್ಮಾಯಿ ಮತ್ತು ಸಂಡೂರು ಶಾಸಕ ಇ ತುಕಾರಾಂ ಕಣಕ್ಕಿಳಿದಿದ್ರು. ಹೀಗೆ ಕಣಕ್ಕಿಳಿದ ಎಲ್ಲರೂ ಗೆದ್ದಿದ್ದಾರೆ. ಇದರಿಂದ ಈ 3 ಕ್ಷೇತ್ರಗಳಿಗೆ ಸದ್ಯದಲ್ಲೇ ಬೈ ಎಲೆಕ್ಷನ್ ನಡೆಯುತ್ತೆ. ಆಗ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಸೀಟು ಹೊಂದಾಣಿಕೆ ಮತ್ತೆ ನಡೆಯುತ್ತೆ. ಆಗ ಬಿಜೆಪಿ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಹಿಡಿತ ಸಾಧಿಸೋದಕ್ಕಾಗಿ ಚನ್ನಪಟ್ಟಣ ಕ್ಷೇತ್ರವನ್ನ ಪಡೆದು ಜೆಡಿಎಸ್ಗೆ ಶಿಗ್ಗಾವಿ ಅಥವಾ ಸಂಡೂರು ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಲು ಸೂಚಿಸೋ ಸಾಧ್ಯತೆ ಇದೆ. ಒಂದೊಮ್ಮೆ ಬಿಜೆಪಿ ಇಂಥ ನಿರ್ಧಾರಕ್ಕೆ ಬಂದ್ರೆ ಈಗಾಗಲೇ 2 ಸಲ ಸೋತಿರೋ ನಿಖಿಲ್ ರ ಫುಲ್ ಟೈಮ್ ಪೊಲಿಟಿಷಿಯನ್ ಆಗೋ ಕನಸಿಗೆ ಕೊಳ್ಳಿ ಇಟ್ಟಂತಾಗುತ್ತೆ. ಕೇಂದ್ರದಲ್ಲಿ ಸಚಿವ ಸ್ಥಾನದ ಜೊತೆಗೆ ತಮ್ಮ ಪುತ್ರನಿಗೆ ರಾಜ್ಯ ರಾಜಕಾರಣದಲ್ಲಿ ಭದ್ರ ಬುನಾದಿ ಹಾಕಬೇಕು ಅಂತ ಅಂದ್ಕೊಂಡಿರೋ ಕುಮಾರಣ್ಣನ ಪ್ಲಾನ್ ಕೂಡ ಉಲ್ಟಂ ಪಲ್ಟ ಆಗೋದು ಗ್ಯಾರಂಟಿ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.